ಒಂದು ಮಗುವಿನ ಫೋಟೋ ತೆಗೆದು ಒಂದು ಶಾಲೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿದ ನಂತರ ಆ ಮಗುವು ಟಿಸಿ ತೆಗೆದುಕೊಂಡು ಬೇರೆ ಶಾಲೆಗೆ ಹೋದರೆ ನಂತರ ಆ ಮಗುವಿನ ಅಟೆಂಡೆನ್ಸ್ ಅನ್ನು ಯಾವ ರೀತಿಯಾಗಿ ಹಾಕಬೇಕು? HM ಅವರು ತಮ್ಮ KGD ನಂಬರ್ ನ ಎಂಟ್ರಿ ಮಾಡಿ ಈ ಒಂದು ನಿರಂತರ ಮಕ್ಕಳ ಹಾಜರಾತಿ ಆಪ್ ನಲ್ಲಿ ಲಾಗಿನ್ ಆಗಿ ಪ್ರತಿನಿತ್ಯ ಅಟೆಂಡೆನ್ಸ್ ಅನ್ನು ಹಾಕುತ್ತಾರೆ. ಒಂದು ವೇಳೆ HM ರವರು ಶಾಲೆಯಲ್ಲಿ ಇರದಿದ್ದಾಗ ಉಳಿದ ಶಿಕ್ಷಕರು ಯಾವ ರೀತಿ ಮಕ್ಕಳ ಅಟೆಂಡೆನ್ಸ್ ಅನ್ನ ಹಾಕಬೇಕು? ಟೀಚರ್ಲೆಸ್ ಶಾಲೆ, ಗೆಸ್ಟ್ ಟೀಚರ್ ಇರುವಂತಹ ಶಾಲೆ ಹಾಗೂ ಬೇರೆ ಶಾಲೆಗೆ ಡೆಪ್ಯುಟೇಷನ್ ಆದಂತಹ ಶಿಕ್ಷಕರು ಯಾವ ರೀತಿ ಮಕ್ಕಳ ಅಟೆಂಡೆನ್ಸ್ ಅನ್ನ ಹಾಕಬೇಕು? ಇಷ್ಟು ದಿನ ಹಾಕುತ್ತಿದ್ದಂತಹ MDM ಅಟೆಂಡೆನ್ಸ್ ಅನ್ನ ಮುಂದುವರಿಸಬೇಕೇ ಅಥವಾ ಬೇಡವೇ? ನೆಟ್ವರ್ಕ್ ಇಲ್ಲದಿರುವಂತಹ ಶಾಲೆಯವರು ಈ ಒಂದು ಮಕ್ಕಳ ನಿರಂತರ ಹಾಜರಾತಿ ಆಪ್ ಮೂಲಕ ಯಾವ ರೀತಿಯಾಗಿ ಅಟೆಂಡೆನ್ಸ್ ಅನ್ನ ಹಾಕಬೇಕು? ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯ ಶಿವಕುಮಾರ್. ಕರ್ನಾಟಕ ಸರ್ಕಾರ ಮಕ್ಕಳ ಆನ್ಲೈನ್ ಅಟೆಂಡೆನ್ಸ್ ಹಾಕಲು ನಿರಂತರ ಆಪ್ ಅನ್ನು ಜಾರಿಗೆ ತಂದಿದೆ. ಇದು AI ಮೂಲಕ ಮಕ್ಕಳ ಫೇಶಿಯಲ್ ರಿಕಗ್ನಿಷನ್ ಮಾಡಿ ಮಕ್ಕಳ ಅಟೆಂಡೆನ್ಸ್ ಅನ್ನು ತೆಗೆದುಕೊಳ್ಳುತ್ತದೆ. ಈ ಆಪ್ ನ ಬಳಕೆ ತುಂಬಾ ಸರಳವಾಗಿದೆ. ಆದರೆ ಈಗ ಹೇಳಿದಂತೆ ಇದರಲ್ಲಿ ಬರುವಂತಹ ಹಲವಾರು ಸಮಸ್ಯೆಗಳು, ಸವಾಲುಗಳು, ಅದೇ ರೀತಿ ಅನುಮಾನಗಳ ಬಗ್ಗೆ ಅವುಗಳಿಗೆ ಪರಿಹಾರಗಳನ್ನ ಈ ಒಂದು ವಿಡಿಯೋದ ಕೊನೆಯಲ್ಲಿ ನೋಡೋಣ. ಈ ಮುಂಚೆ ನಮ್ಮ ಚಾನೆಲ್ ನಿಂದ ಮಾಡಿದಂತಹ ಜನಗಣತಿ ಈ ಒಂದು ವಿಡಿಯೋವನ್ನ 1,20,000ಕ್ಕಿಂತ ಹೆಚ್ಚಿನ ಶಿಕ್ಷಕರು ವೀಕ್ಷಣೆ ಮಾಡಿ ನಮಗೆ ಬಹಳಷ್ಟು ಪ್ರೋತ್ಸಾಹ ನೀಡಿದ್ದೀರಾ. ಆದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರುವಂತಹ ಟೀಚರ್ ಗಳ ಸಂಖ್ಯೆ ತೀರಾ ವಿರಳ. ಆದ್ದರಿಂದ ದಯಮಾಡಿ ಎಲ್ಲ ಶಿಕ್ಷಕರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಪ್ರೋತ್ಸಾಹ ನೀಡಬೇಕೆಂದು ವಿನಂತಿಸುತ್ತೇವೆ. ಇದರೊಂದಿಗೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ನಾವು ನಿಮ್ಗೆ ಯಾವುದೇ ಒಂದು ಈ ಒಂದು ಆಪ್ ನಲ್ಲಿರುವಂತಹ ಆಪ್ಷನ್ಸ್ ಅನ್ನ ಈಗ ಹೇಳ್ತಾ ಇದೀವಿ ಅಂದ್ರೆ ಜೂನ್ 1, 2026ಕ್ಕೆ ಇದ್ದಂತೆ ಈ ಒಂದು ಆಪ್ ನಲ್ಲಿರುವಂತಹ ಆಪ್ಷನ್ಸ್ ಅನ್ನ ನಿಮ್ಗೆ ಹೇಳ್ತಾ ಇದೀವಿ. ಈ ಒಂದು ಆಪ್ ಮುಂದಿನ ದಿನಗಳಲ್ಲಿ ಹಲವಾರು ಬಾರಿ ಅಪ್ಡೇಟ್ ಆಗೋದ್ರಿಂದ ಆಪ್ಷನ್ಸ್ ಅಲ್ಲೂ ಸಹಿತ ವ್ಯತ್ಯಾಸಗಳು ಕಂಡು ಬರಬಹುದು. ಮೊದಲಿಗೆ ಈಗ ಈ ಒಂದು ಆಪ್ ಅನ್ನ ಯಾವ ರೀತಿಯಾಗಿ ಬಳಸೋದು ಅನ್ನೋದನ್ನ ನೋಡೋಣ. ಪ್ಲೇ ಸ್ಟೋರ್ ನಲ್ಲಿ ಹೋಗ್ಬಿಟ್ಟು ಈ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಪ್ ಓಪನ್ ಮಾಡಿದ ನಂತರ ಇಲ್ಲಿ KGD ನಂಬರ್ ನ ಕೇಳುತ್ತೆ. ನಿಮ್ಮ HM ಅವರ KGD ನಂಬರ್ ನ ಕೊಟ್ಟು ನಂತರ OTP ಅನ್ನ ಎಂಟ್ರಿ ಮಾಡಿ ಲಾಗಿನ್ ಆಗಿ. ಈಗ ಮೊದಲಿಗೆ ಆಪ್ ನ ಫಸ್ಟ್ ಪೇಜ್ ನಲ್ಲಿ ರಿಜಿಸ್ಟರ್ ಸ್ಟೂಡೆಂಟ್ ರಿಪೋರ್ಟ್ಸ್ ಗ್ರೀವಿಯನ್ಸಸ್ ಈ ಒಂದು ಆಪ್ಷನ್ಸ್ ಗಳು ಕಾಣುತ್ತೆ. ಮೇಲ್ಭಾಗದಲ್ಲಿ ಯಾವ ಒಂದು KGD ನಂಬರ್ ನ ಕೊಟ್ಟಿದ್ದೀರಾ ಆ ಒಂದು ಎಂಪ್ಲಾಯ್ ನೇಮ್ ಕಾಣುತ್ತೆ. ನಂತರ ಕೆಳಭಾಗದಲ್ಲಿ ಮಾರ್ನಿಂಗ್ ಅಟೆಂಡೆನ್ಸ್ ಹಾಗೇನೆ ಆಫ್ಟರ್ನೂನ್ ಅಟೆಂಡೆನ್ಸ್ ಕಾಣಿಸುತ್ತೆ. ಈಗ ನಿಮ್ಮ ಶಾಲೆಯಲ್ಲಿ ಇರುವಂತಹ ಎಲ್ಲಾ ಮಕ್ಕಳನ್ನ ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡ್ಬೇಕಾಗತ್ತೆ. ಆ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಇಲ್ಲಿಗೆ ಕೊಟ್ಟಿರುವಂತಹ ರಿಜಿಸ್ಟರ್ ಸ್ಟೂಡೆಂಟ್ ಅನ್ನುವಂತ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ನಿಮ್ಗೆ ಇಲ್ಲಿ ಸೆಲೆಕ್ಟ್ ಸ್ಟ್ಯಾಂಡರ್ಡ್, ಸೆಲೆಕ್ಟ್ ಸೆಕ್ಷನ್ ಅಂತ ಬರುತ್ತೆ. ಇಲ್ಲಿ ಯಾವ ಕ್ಲಾಸ್ ಅನ್ನ ಮತ್ತೆ ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಗೆಟ್ ಸ್ಟೂಡೆಂಟ್ ಲಿಸ್ಟ್ ಅಂತ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನಿಮಗೆ ಆ ಒಂದು ಕ್ಲಾಸಿನ ಸ್ಟೂಡೆಂಟ್ ಲಿಸ್ಟ್ ಸ್ಯಾಟ್ಸ್ ಗೆ ಲಿಂಕ್ ಆಗಿರುತ್ತೆ. ಆ ಒಂದು ಸ್ಟೂಡೆಂಟ್ಸ್ ಲಿಸ್ಟ್ ಕಾಣುತ್ತೆ. ಈಗ 1 by 1 ಮಗುವನ್ನ ನೀವು ಕರೆದ್ಬಿಟ್ಟು ರಿಜಿಸ್ಟ್ರೇಷನ್ ಅನ್ನ ಮಾಡಬೇಕು. ಆ ಮಗುವಿನ ಹೆಸರು ಮುಂದೆ ಇರುವಂತ ನಾಟ್ ರಿಜಿಸ್ಟರ್ಡ್ ಅನ್ನ ಕ್ಲಿಕ್ ಮಾಡಿ. ಈಗ ನಿಮ್ಗೆ ಪರ್ಮಿಷನ್ ಅನ್ನು ಕೇಳುತ್ತೆ. ಕ್ಯಾಮ್ರಾ ಮತ್ತೆ ಪಿಕ್ಚರ್ ಇದನ್ನ ವಿಡಿಯೋ ರೆಕಾರ್ಡಿಂಗ್, ಫೋಟೋ ಇದನ್ನ ಪರ್ಮಿಷನ್ ಕೇಳುತ್ತೆ. ನಂತರ ವೈಲ್ ಯೂಸಿಂಗ್ ದಿಸ್ ಆಪ್ ಅಂತ ಪರ್ಮಿಷನ್ ಅನ್ನ ಕೊಡಿ. ಕೊಟ್ಟ ನಂತರ ಈಗ ಕ್ಯಾಮ್ರಾ ಓಪನ್ ಆಗುತ್ತೆ. ಆ ಮಗುವನ್ನ ಫಸ್ಟ್ ಗೆ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀರಾ. ಹಾಗೆ ಫೇಸ್ ಮೇಲೆ ಲೈಟಿಂಗ್ ಬೀಳೋ ರೀತಿಯಾಗಿ ಆ ಮಗುವನ್ನ ನಿಲ್ಸ್ಬಿಟ್ಟು ಫೋಟೋವನ್ನ ಕ್ಯಾಪ್ಚರ್ ಮಾಡಬೇಕು. ಇಲ್ಲಿ 3 ಆಂಗಲ್ ಇಂದ ಫೋಟೋವನ್ನ ಕ್ಯಾಪ್ಚರ್ ಮಾಡಬೇಕು. ಒಂದು ಫ್ರಂಟ್ ಸೈಡ್, ನಂತರ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್. ಈಗ ರಿಜಿಸ್ಟ್ರೇಷನ್ ಅನ್ನ ಕಂಪ್ಲೀಟ್ ಮಾಡಿ. ಒಂದು ಮಗು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯ್ತು. ಇದೇ ರೀತಿಯಾಗಿ ಎಲ್ಲಾ ಕ್ಲಾಸ್ ನಲ್ಲಿರುವಂತಹ ಮಕ್ಕಳ ಒಂದು ಫೇಶಿಯಲ್ ರಿಕಗ್ನಿಷನ್ ಅನ್ನ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಇಲ್ಲಿ ನೀವೀಗ ಮಕ್ಕಳ ಅಟೆಂಡೆನ್ಸ್ ಅನ್ನ ಹಾಕ್ಬೇಕು. ಇಲ್ಲಿ ಮಾರ್ನಿಂಗ್ ಸೆಷನ್ ಮತ್ತೆ ಆಫ್ಟರ್ನೂನ್ ಸೆಷನ್ ಅಂತ 2 ಸೆಷನ್ ಇದೆ. ಇಲ್ಲಿ ಈಗ ಫಸ್ಟ್ ಗೆ ಮಾರ್ನಿಂಗ್ ಸೆಷನ್ ಅನ್ನ ಅಟೆಂಡೆನ್ಸ್ ಹಾಕುವಾಗ ಇಲ್ಲಿ ಕಾಣ್ತಿರುವಂತ ಮಾರ್ನಿಂಗ್ ಅಟೆಂಡೆನ್ಸ್ ಅನ್ನ ಕ್ಲಿಕ್ ಮಾಡ್ತೀರಾ. ಈ ಒಂದು ಕ್ಲಾಸ್ ಅಲ್ಲಿ ಈಗ 10 ಮಕ್ಕಳಿದ್ದಾರೆ ಅಂತ ಅನ್ಕೊಳ್ಳಿ. ಆ 10 ಮಕ್ಕಳನ್ನ ನೀವು ಫೇಸ್ ಮೇಲೆ ಲೈಟಿಂಗ್ಸ್ ಬೀಳೋ ರೀತಿಯಾಗಿ ಅವ್ರನ್ನ ಕರೆಕ್ಟ್ ಆಗಿ ಕೂರಿಸ್ಬಿಟ್ಟು ನೀವೀಗ ಎಲ್ಲಾ 10 ಮಕ್ಕಳು ಕಾಣೋ ರೀತಿಯಾಗಿ ನೀವೀಗ ಫೋಟೋವನ್ನ ಕ್ಯಾಪ್ಚರ್ ಮಾಡ್ಕೋಬಹುದು. ಅಟ್ ಎ ಟೈಮ್ ಆಗಿ ಕ್ಯಾಪ್ಚರ್ ಮಾಡಬಹುದು. ಮ್ಯಾಕ್ಸಿಮಮ್ ಆಗಿ 50ರಿಂದ 80 ಮಕ್ಕಳನ್ನ ಕ್ಯಾಪ್ಚರ್ ಮಾಡಬಹುದು ಅಂತ ಹೇಳಿದ್ದಾರೆ. ನಿಮ್ಮ ಒಂದು ರೂಮ್ ನಲ್ಲಿರುವಂತಹ ಲೈಟಿಂಗ್ಸ್, ಅದೇ ರೀತಿಯಾಗಿ ನಿಮ್ಮ ಒಂದು ಕ್ಯಾಮ್ರಾ ಕೆಪಾಸಿಟಿ ಇದ್ರ ಮೇಲೆ ಅದೆಲ್ಲ ಡಿಪೆಂಡ್ ಆಗುತ್ತೆ. ಈಗ ಒಂದ್ ವೇಳೆ ಈಗ 10 ಮಕ್ಕಳನ್ನ ನೀವೀಗ ಫೋಟೋ ಕ್ಯಾಪ್ಚರ್ ಮಾಡಿದೀರಾ, ಆದ್ರೆ ಅದರಲ್ಲಿ 9 ಮಕ್ಕಳನ್ನ ಮಾತ್ರ ಪ್ರೆಸೆಂಟ್ ಅಂತ ತೋರಿಸ್ತಿದೆ ಅಂತ ಅನ್ಕೊಳ್ಳಿ. ಒಂದ್ ಮಗು ಅಲ್ಲಿ ಫೋಟೋದಲ್ಲಿ ಇದ್ರೂ ಸಹಿತ ಆ ಮಗುವನ್ನ ಅಬ್ಸೆಂಟ್ ಅಂತ ಆಪ್ ತೋರಿಸಬಹುದು. ಯಾಕೆಂದ್ರೆ ಆ ಒಂದು ಮಗುವಿನ ಫೇಸ್ ಮೇಲೆ ಸರಿಯಾಗಿ ಲೈಟಿಂಗ್ಸ್ ಬೀಳದೆ ಬ್ಲರ್ ಆಗಿರ್ಬೋದು. ಅವಾಗ AI ಟೆಕ್ನಾಲಜಿ ಆ ಮಗುವನ್ನ
ಮಗುವನ್ನ ರಿಕಗ್ನಿಷನ್ ಮಾಡದೆ ಆ ಮಗುವನ್ನ ಅಬ್ಸೆಂಟ್ ಅಂತ ತೋರಿಸುವಂತಹ ಸಾಧ್ಯತೆಗಳು ಇರುತ್ತೆ. ಆಗ ಏನ್ ಮಾಡ್ಬೇಕು ಅಂದ್ರೆ ಆ ಒಂದು ಮಗುವಿನ ಫೋಟೋವನ್ನ ಮತ್ತೊಂದ್ಸರಿ ಕ್ಯಾಪ್ಚರ್ ಮಾಡಬೇಕು. ನಂತರ ಆ ಮಗುವನ್ನ ಅದು ಪ್ರೆಸೆಂಟ್ ಅಂತ ತಗೊಳ್ಳೋದು. ಒಂದ್ ವೇಳೆ ಕೆಲವು ಮಕ್ಕಳು ಶಾಲೆಗೆ ಅರ್ಧ ಗಂಟೆ ಅಥವಾ 1 ಗಂಟೆ ಯಾವ್ದೋ ಕಾರಣಕ್ಕೆ ಲೇಟ್ ಆಗಿ ಬರ್ಬೋದು. ಆಗ ಏನ್ ಮಾಡ್ಬೇಕು ಅಂದ್ರೆ ನಂತರ ಆ ಮಕ್ಕಳ ಒಂದು ಫೋಟೋವನ್ನ ಮತ್ತೆ ಕ್ಯಾಪ್ಚರ್ ಮಾಡುವ ಮೂಲಕ ಲೇಟ್ ಆಗಿ ಬಂದಿರುವಂತ ಮಕ್ಕಳ ಅಟೆಂಡೆನ್ಸ್ ಅನ್ನ ತಗೋಬೇಕು. ನೆಕ್ಸ್ಟ್ ಹೋಮ್ ಪೇಜ್ ನಲ್ಲಿ ರಿಪೋರ್ಟ್ಸ್ ಅಂತ ಇದೆ. ಈ ರಿಪೋರ್ಟ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಮಕ್ಕಳ ಒಂದು ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು, ಟೋಟಲ್ ರಿಜಿಸ್ಟ್ರೇಷನ್ ಎಷ್ಟು, ಅದೇ ರೀತಿ ಮಾರ್ನಿಂಗ್ ಪ್ರೆಸೆಂಟ್ ಎಷ್ಟು, ಮಾರ್ನಿಂಗ್ ಅಬ್ಸೆಂಟ್ ಎಷ್ಟು, ಆಫ್ಟರ್ನೂನ್ ಪ್ರೆಸೆಂಟ್, ಆಫ್ಟರ್ನೂನ್ ಅಬ್ಸೆಂಟ್, ಇವೆಲ್ಲ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ಅದೇ ರೀತಿಯಾಗಿ ಡೀಟೇಲ್ಡ್ ಆಗಿ ರಿಪೋರ್ಟ್ ಅನ್ನ ಇನ್ನು ನೋಡಿದ್ರೆ ಅಲ್ಲಿ ಯಾವ ಮಗು ಪ್ರೆಸೆಂಟ್ ಇದೆ, ಎಸ್ ಆರ್ ನೋ, ಇದೆಲ್ಲ ಸಹಿತ ಅಲ್ಲಿ ಕ್ಲಾಸ್ ವೈಸ್ ನೀವು ರಿಪೋರ್ಟ್ಸ್ ಅನ್ನ ನೋಡಬಹುದು. ನೆಕ್ಸ್ಟ್ ಹೋಮ್ ಪೇಜ್ ನಲ್ಲಿ ಥರ್ಡ್ ಆಪ್ಷನ್ ಗ್ರೀವಿಯನ್ಸಸ್ ಅಂತ ಇದೆ. ಒಂದ್ ವೇಳೆ ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಆ ಒಂದು ಕಂಪ್ಲೇಂಟ್ ಅನ್ನ ರೈಸ್ ಮಾಡ್ಲಿಕ್ಕೆ ಇಲ್ಲಿ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಗ್ರೀವಿಯನ್ಸಸ್ ಅಲ್ಲಿ ಸೆಲೆಕ್ಟ್ ಇಶ್ಯೂ ಟೈಪ್, ಏನಾದ್ರೂ ಇಶ್ಯೂ ಇದ್ರೆ ಆ ಇಶ್ಯೂ ಏನಿದೆ ಅಂತ ಟೈಪ್ಸ್ ಅನ್ನ, ಅಲ್ಲಿ ಟೆಕ್ನಿಕಲ್ ಇಶ್ಯೂ ಇರ್ಬೋದು, ಅಟೆಂಡೆನ್ಸ್ ಇಶ್ಯೂ ಇರ್ಬೋದು, ರಿಜಿಸ್ಟ್ರೇಷನ್ ಇಶ್ಯೂ ಇರ್ಬೋದು, ಡಾಟಾ ಇಶ್ಯೂ ಇರ್ಬೋದು, ಅಥವಾ ಅದರ್ಸ್ ಯಾವ್ದಾದ್ರು ಇಶ್ಯೂ ಇರ್ಬೋದು. ಅದನ್ನ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ನಂತರ ಲೊಕೇಶನ್ ಅನ್ನ ಕೊಡಬೇಕು. ನಂತರ ಇಶ್ಯೂ ಡಿಸ್ಕ್ರಿಪ್ಷನ್ ಸಹಿತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನಂತರ ನೀವು ಇರುವಂತಹ ಲೊಕೇಶನ್ ಅನ್ನ ಎಂಟ್ರಿ ಮಾಡಬೇಕು, ಇದು ಆಪ್ಷನಲ್. ನಂತರ ಕಾಂಟ್ಯಾಕ್ಟ್ ನಂಬರ್ ಸಹಿತ ನೀವು ಇಲ್ಲಿ ಕೊಡಬೇಕು. ಏನು ಆಪ್ ನಲ್ಲಿ ಡಿಸ್ಪ್ಲೇ ಆಗ್ತಿರತ್ತೆ ಅಥವಾ ಎರರ್ ಮೆಸೇಜ್ ಶೋ ಆಗ್ತಾ ಇರತ್ತೆ, ಅದನ್ನ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು 1, 2, 3 ಅಂತ ಈ ರೀತಿ ಫೋಟೋ ಕೊಟ್ಟಿದ್ದಾರೆ. ಆ ಫೋಟೋವನ್ನು ಸಹಿತ ಆ ಎರರ್ ಮೆಸೇಜ್ ನ ಸ್ಕ್ರೀನ್ ಶಾಟ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅದನ್ನ ಅಪ್ಲೋಡ್ ಮಾಡ್ಬಿಟ್ಟು ನಂತರ ಸಬ್ಮಿಟ್ ಅಂತ ಕೊಡಬೇಕು. ನಂತರ ಯುವರ್ ಗ್ರೀವಿಯನ್ಸಸ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಕಂಪ್ಲೇಂಟ್ ರೈಸ್ ಮಾಡಿದೀರಾ, ಆ ಒಂದು ಕಂಪ್ಲೇಂಟ್ ಏನಿದೆ, ಅದರ ಸ್ಟೇಟಸ್ ಏನಾಗಿದೆ, ಯಾವ ಹಂತದಲ್ಲಿದೆ ಅಂತ ನೋಡ್ಲಿಕ್ಕೆ ಇಲ್ಲಿ ರೈಸ್ಡ್ ಗ್ರೀವಿಯನ್ಸಸ್ ಅಂತ ಇದೆ. ನಂತರ ನಿಮ್ಗೆ ಇಲ್ಲಿ ಹೋಮ್ ಪೇಜ್ ನಲ್ಲಿ ಎಂಪ್ಲಾಯ್ ನೇಮ್ ಕಾಣ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಎಂಪ್ಲಾಯ್ ಈ ಒಂದು ಪ್ರೊಫೈಲ್ ಡಿಸ್ಪ್ಲೇ ಆಗುತ್ತೆ. ಈ ಒಂದು ಪ್ರೊಫೈಲ್ ನಲ್ಲಿ ಒಂದು ಎಂಪ್ಲಾಯ್ ಯಾವ ಒಂದು ಶಾಲೆಗೆ ರಿಜಿಸ್ಟರ್ ಆಗಿದ್ದಾರೆ ಅಥವಾ ಲಿಂಕ್ ಇದ್ದಾರೆ ಆ ಒಂದು KGD ನಂಬರ್ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಒಂದ್ ವೇಳೆ ಟ್ರಾನ್ಸ್ಫರ್ ಆಗಿರುವಂತಹ ಟೀಚರ್ಸ್ ಸಹಿತ ಇಲ್ಲಿ ಕನ್ಫರ್ಮೇಶನ್ ತಗೋಬಹುದು. ಹಾಗೇನೆ ಚೇಂಜ್ ಲ್ಯಾಂಗ್ವೇಜ್ ಅಂತ ಇದೆ, ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಇದೆ, ಅದನ್ನ ಚೇಂಜ್ ಮಾಡ್ಕೋಬಹುದು. ನಂತರ ಕೊನೆಯ ಆಪ್ಷನ್ ಸೈನ್ ಔಟ್ ಅಂತ ಇದೆ, ನೀವು ಸೈನ್ ಔಟ್ ಆಗಬಹುದು. ಈಗ ಈ ಮುಂಚೆ ಹೇಳಿದಂತೆ ಈ ಆಪ್ ನಲ್ಲಿ ಕಂಡು ಬರುವಂತಹ ಸಮಸ್ಯೆಗಳಿರ್ಬೋದು ಅಥವಾ ನಿಮ್ಮಲ್ಲಿ ಇರುವಂತಹ ಅನುಮಾನಗಳಿರ್ಬೋದು ಅಥವಾ ಸವಾಲುಗಳಿರ್ಬೋದು, ಅವುಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಮೊದಲಿಗೆ ನಾವು ಹೇಳಿದ್ವಿ KGID ನಂಬರ್, HM ಅವರ KGID ನಂಬರ್ ನ ಎಂಟ್ರಿ ಮಾಡಿ ನಂತರ OTP ಬರುತ್ತೆ, ನಂತರ ಅವರು ಪ್ರತಿನಿತ್ಯ ಅಟೆಂಡೆನ್ಸ್ ಅನ್ನ ಹಾಕ್ತಾರೆ ಅಂತ ಹೇಳಿದ್ವಿ. ಹಾಗಾದ್ರೆ ಒಂದ್ ವೇಳೆ HM ಅವರು ಶಾಲೆಯಲ್ಲಿ ರಜಾ ಹಾಕಿದಾಗ ಅಥವಾ ಅವ್ರು ಇಲ್ಲದೆ ಇದ್ದಾಗ ಯಾವ ರೀತಿಯಾಗಿ ಅಟೆಂಡೆನ್ಸ್ ತಗೋಬೇಕು ಅಂತ ಅಂದ್ರೆ, ಬೇರೆ ಒಂದು ಟೀಚರ್ಸ್ ಅವರು ಸಹಿತ ಅವರ KGID ನಂಬರ್ ನ ಎಂಟ್ರಿ ಮಾಡಿ ಆ ನಂತರ ಆ ಒಂದು ಶಾಲೆಯ ಮಕ್ಕಳ ಒಂದು ಅಟೆಂಡೆನ್ಸ್ ಅನ್ನ ಇದೇ ರೀತಿಯಾಗಿ ಹಾಕ್ಬಹುದು. ಒಂದ್ ವೇಳೆ ಆ ಒಂದು ಟೀಚರ್ ಅವರ KGID ನಂಬರ್ ಆ ಒಂದು ಶಾಲೆಗೆ ಲಿಂಕ್ ಆಗಿಲ್ಲ ಅಂತ ಅಂದ್ರೆ ಆ ಟೀಚರು ಆ ಒಂದು ಶಾಲೆಯಲ್ಲಿರುವಂತಹ ಮಕ್ಕಳ ಒಂದು ಅಟೆಂಡೆನ್ಸ್ ಅನ್ನ ಹಾಕ್ಲಿಕ್ಕೆ ಬರೋದಿಲ್ಲ, ಅದು ಅಲೋ ಮಾಡೋದಿಲ್ಲ. ಈ ಮುಂಚೆ ಹೇಳಿದಾಗೆ ಎಂಪ್ಲಾಯಿ ಅಥವಾ ಟೀಚರ್ ಅವರ ಪ್ರೊಫೈಲ್ ನ ಕ್ಲಿಕ್ ಮಾಡಿದ್ರೆ ಆ ಒಂದು ಪ್ರೊಫೈಲ್ ನಲ್ಲಿ ಇರುವಂತಹ KGID ನಂಬರ್ ಯಾವ ಒಂದು ಶಾಲೆಗೆ ಅಥವಾ ಲೊಕೇಶನ್ ಗೆ ಲಿಂಕ್ ಆಗಿದೆ ಅನ್ನೋದನ್ನ ಅಲ್ಲಿ ಡೀಟೇಲ್ಸ್ ಸಿಗತ್ತೆ, ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ಆಗ ಎಲ್ಲಾ ಟೀಚರ್ಸ್ ಸಹಿತ ಅವರ ಒಂದು KGID ನಂಬರ್ ನ ಎಂಟ್ರಿ ಮಾಡಿ ಯಾರಾದ್ರೂ ಸಹಿತ ಅಟೆಂಡೆನ್ಸ್ ಅನ್ನ ಹಾಕ್ಬಹುದು. ನೆಕ್ಸ್ಟ್ ಪ್ರಾಬ್ಲಮ್ ಏನು ಅಂತ ಅಂದ್ರೆ, ಈಗ ನಿಮ್ಮ ಶಾಲೆಯಲ್ಲಿ ಒಂದು ಮಗುವನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಫೇಶಿಯಲ್ ರಿಕಗ್ನಿಷನ್ ಅಟೆಂಡೆನ್ಸ್ ಅನ್ನ ಹಾಕ್ತಾ ಇರ್ತೀರಾ. ನಂತರ ಆ ಮಗು TC ಅನ್ನ ತಗೊಂಡು ಬೇರೆ ಒಂದು ಶಾಲೆಗೆ ಟ್ರಾನ್ಸ್ಫರ್ ಆಗುತ್ತೆ, ಅಥವಾ ಬೇರೆ ಒಂದು ಶಾಲೆಯಲ್ಲಿ ಓದ್ತಿರೋಂತಹ ಮಗು TC ಅನ್ನ ತಗೊಂಡು ನಿಮ್ಮ ಒಂದು ಶಾಲೆಗೆ ಬಂದು ಅಡ್ಮಿಷನ್ ಆಗ್ಬಹುದು. ಈ ರೀತಿ ಆದಾಗ ಯಾವ ರೀತಿಯಾಗಿ ಅಟೆಂಡೆನ್ಸ್ ಹಾಕ್ಬೇಕು ಅಂತ ಅಂದ್ರೆ, ಈ ಒಂದು ಫೇಶಿಯಲ್ ರಿಕಗ್ನಿಷನ್ ಅನ್ನುವಂಥದ್ದು ಮಗುವಿನ ಸ್ಯಾಟ್ಸ್ ನಂಬರ್ ಗೆ ಲಿಂಕ್ ಆಗೋದ್ರಿಂದ ಒಂದ್ ವೇಳೆ ನಿಮ್ಮ ಶಾಲೆಯಿಂದ ಮಗು ಬೇರೆ ಶಾಲೆಗೆ ಹೋಗ್ಲಿ ಅಥವಾ ಬೇರೆ ಶಾಲೆಯಿಂದ ಮಗು ನಿಮ್ ಶಾಲೆಗೆ ಬರ್ಲಿ, ಆಗ ಈ ಒಂದು ಫೇಶಿಯಲ್ ರಿಕಗ್ನಿಷನ್ ರಿಜಿಸ್ಟ್ರೇಷನ್ ಅನ್ನ ಪದೇ ಪದೇ ಎರಡೂ ಶಾಲೆಯವರು ಮಾಡುವಂತ ಅವಶ್ಯಕತೆ ಇರಲ್ಲ. ಇಲ್ಲಿ ಆ ಮಗುವಿನ ಸ್ಯಾಟ್ಸ್ ಗೆ ಆ ಒಂದು ಫೇಶಿಯಲ್ ರಿಕಗ್ನಿಷನ್ ರಿಜಿಸ್ಟ್ರೇಷನ್ ಲಿಂಕ್ ಆಗಿರುತ್ತೆ ಆಲ್ರೆಡಿ. ಯಾವುದೇ ಒಂದು ಶಾಲೆಯವರು ಒಂದ್ಸರಿ ಮಾಡಿದ್ರೆ ಆಯ್ತು, ಆ ಮಗುವಿನ ಸ್ಯಾಟ್ಸ್ ಅನ್ನ ಟ್ರಾನ್ಸ್ಫರ್ ಅಂತ ಕೊಡ್ತೀರಾ, ಔಟ್ ಮಾಡ್ತೀರಾ, ಅಲ್ಲಿ ಆ ಶಾಲೆಯವರು ಇನ್ ಮಾಡ್ಕೊಳ್ತಾರೆ. ಈಗ ಮುಂದಿನ ಸಮಸ್ಯೆಯನ್ನ ನೋಡೋದಾದ್ರೆ, ಕೆಲವು ಶಾಲೆಯಲ್ಲಿ ಗೆಸ್ಟ್ ಟೀಚರ್ ಮಾತ್ರ ಕೆಲಸ ಮಾಡ್ತಾ ಇರ್ತಾರೆ, ಮತ್ತೆ ಕೆಲವೊಂದು ಟೈಮು ಬೇರೆ ಒಂದು ಶಾಲೆಗೆ ಒಂದು ದಿನದ ಮಟ್ಟಿಗೆ ಅಥವಾ 2 ದಿನದ ಮಟ್ಟಿಗೆ ನೀವು ಈ ಶಾಲೆಯಲ್ಲಿ ಇರುವಂತ ಟೀಚರ್ಸ್ ಆ ಒಂದು ಶಾಲೆಗೆ ಡೆಪ್ಯುಟೇಷನ್ 1 ಅಥವಾ 2 ದಿನಕ್ಕೆ ಹೋಗ್ತೀರಾ. ಆಗ ಯಾವ ರೀತಿಯಾಗಿ ಮಕ್ಕಳ ಅಟೆಂಡೆನ್ಸ್ ಅನ್ನ ನಾವು ಹಾಕ್ಬೇಕು ಅನ್ನೋಂಥದನ್ನ ನೋಡೋದಾದ್ರೆ, ಇಲ್ಲಿ ಉದ್ಭವಿಸುವಂತ ಮುಖ್ಯವಾದ ಪ್ರಾಬ್ಲಮ್ ಏನು ಅಂದ್ರೆ, ಈ ಒಂದು ಆಪ್ KGID ನಂಬರ್ ಲಾಗಿನ್ ಮೂಲಕ ವರ್ಕ್ ಆಗೋದ್ರಿಂದ ಇಲ್ಲಿ ಗೆಸ್ಟ್ ಟೀಚರ್ ಗೆ
KGID ನಂಬರ್ ಇರೋದಿಲ್ಲ. ಸೆಕೆಂಡ್ ಒನ್ ಏನು ಅಂದ್ರೆ, ಈ ಶಾಲೆಯಲ್ಲಿರುವಂತಹ ಒಂದು ಟೀಚರು ಪಕ್ಕದ ಶಾಲೆಗೆ ಒಂದು ದಿನದ ಮಟ್ಟಿಗೆ ಡೆಪ್ಯುಟೇಷನ್ ಹೋದಾಗ ಅವರ ಒಂದು KGID ನಂಬರು ತಮ್ಮ ಒಂದು ಮೂಲ ಶಾಲೆಗೆ ಲಿಂಕ್ ಆಗಿರುತ್ತೆ. ಅವಾಗ ಅವರು ಆ ಶಾಲೆಯ ಮಕ್ಕಳ ಒಂದು ಅಟೆಂಡೆನ್ಸ್ ಹಾಕ್ಲಿಕ್ಕೆ ಬರೋದಿಲ್ಲ. ಈ ಒಂದು ಸಮಸ್ಯೆ ರೈಸ್ ಆಗುತ್ತೆ. ಈ ಒಂದು ಸಮಸ್ಯೆಗೆ ಯಾವುದೇ ಒಂದು ಆಪ್ಷನ್ ಅನ್ನ ಇನ್ನು ಸಹಿತ ಈ ಒಂದು ಆಪ್ ನಲ್ಲಿ ಅಪ್ಡೇಟ್ ಮಾಡಿಲ್ಲ. ಈ ಒಂದು ಟೀಚರ್ಲೆಸ್ ಶಾಲೆಗಳಿಗೆ ಹಾಗೂ ಗೆಸ್ಟ್ ಟೀಚರ್ ಮಾತ್ರ ಕೆಲಸ ಮಾಡುವಂತ ಶಾಲೆಗಳಿಗೆ KGID ಇರುವಂತಹ ಟೀಚರ್ಸ್ ಇಲ್ಲದೆ ಇರೋದ್ರಿಂದ ಮುಂಬರುವ ದಿನಗಳಲ್ಲಿ ಯುನಿಕ್ ಟೀಚರ್ ಐಡಿಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಈ ಒಂದು ಶಾಲೆಗಳ ಮಕ್ಕಳ ಹಾಜರಾತಿಯನ್ನ ಹಾಕಬೇಕು ಅನ್ನುವಂತ ಒಂದು ಪ್ರಸ್ತಾಪಗಳು ಇದೆ. ಇದಕ್ಕೆ ಪರಿಹಾರವನ್ನ ಆಪ್ ಅನ್ನ ಅಪ್ಡೇಟ್ ಮಾಡುವ ಮೂಲಕ, ಬೇರೆ ಬೇರೆ ಆಪ್ಷನ್ ಗಳನ್ನ ಕೊಡುವ ಮೂಲಕ ಇದಕ್ಕೆ ಸೊಲ್ಯೂಷನ್ ಅನ್ನ ಮುಂಬರುವ ದಿನಗಳಲ್ಲಿ ನೀಡಲಿದ್ದಾರೆ. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋದಾದ್ರೆ, ಕೆಲವೊಂದು ಟೈಮು ಶಾಲೆಯಿಂದ ಮಕ್ಕಳನ್ನ ನಾವು ಪ್ರತಿಭಾ ಕಾರಂಜಿಗೆ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಥವಾ ಸ್ಪೋರ್ಟ್ಸ್ ಗೆ ಕರ್ಕೊಂಡು ಹೋಗ್ತೀವಿ. ಈ ರೀತಿಯಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಶಾಲೆಯಿಂದ ಮಕ್ಕಳನ್ನ ದೂರ ಕರ್ಕೊಂಡು ಹೋಗ್ತೀವಿ. ಆಗ ಮಕ್ಕಳ ಅಟೆಂಡೆನ್ಸ್ ಅನ್ನ ಯಾವ ರೀತಿ ಹಾಕ್ಬೇಕು ಅಂದ್ರೆ, ಆ ಒಂದು ಮಕ್ಕಳ ಜೊತೆಗೆ ಆ ಒಂದು ಶಾಲೆಯ ಟೀಚರು ಹೋಗಿರ್ತಾರೆ. ಆಗ ಅವರು ಎಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಿರ್ತಾರೆ ಅವಾಗ ಅಲ್ಲಿ ಅವರ KGID ಮೂಲಕ ಆಪ್ ಅನ್ನ ಲಾಗಿನ್ ಆಗಿ ಅಲ್ಲಿ ಕರ್ಕೊಂಡು ಹೋಗಿರೋಂತ ಮಕ್ಕಳ ಫೋಟೋವನ್ನ ಕ್ಯಾಪ್ಚರ್ ಮಾಡುವ ಮೂಲಕ ಅಟೆಂಡೆನ್ಸ್ ಅನ್ನ ಹಾಕ್ಬೋದು. ಅದಕ್ಕೋಸ್ಕರ ಸದ್ಯಕ್ಕೆ ಈಗ ಯಾವುದೇ ಒಂದು ಲೊಕೇಶನ್ ಅನ್ನ ಇದಕ್ಕೆ ಈ ಆಪ್ ಗೆ ಲಿಂಕ್ ಮಾಡಿಲ್ಲ. ಮುಂಬರುವ ದಿನಗಳಲ್ಲಿ ಲೊಕೇಶನ್ ಅನ್ನು ಸಹಿತ ಲಿಂಕ್ ಮಾಡಬಹುದು. ಅದೇ ರೀತಿಯಾಗಿ ಇಂತಹ ಒಂದು ಸ್ಪೆಷಲ್ ಒಂದು ಅಕೇಶನ್ ಟೈಮ್ ಅಲ್ಲಿ, ಅಂದ್ರೆ ಮಕ್ಕಳನ್ನ ಶಾಲೆಯಿಂದ ದೂರ ಬೇರೆ ಕಾರ್ಯಕ್ರಮಗಳಿಗೆ ಕರೆದುಕೊಂಡು ಹೋಗುವ ಒಂದು ಟೈಮ್ ನಲ್ಲಿ ಅದಕ್ಕೂ ಸಹಿತ ಬೇರೆ ರೀತಿಯ ಆಪ್ಷನ್ ಅನ್ನ ಈ ಒಂದು ಆಪ್ ನಲ್ಲಿ ಅಪ್ಡೇಟ್ ಮಾಡುವಂತ ಸಾಧ್ಯತೆಗಳು ಇದೆ. ನಿಮ್ಗೆ ಮೊದಲೇ ಹೇಳಿದಂತೆ ಜೂನ್ 1, 2026ಕ್ಕೆ ಈ ಆಪ್ ಇದ್ದಂತೆ ಆ ಆಪ್ಷನ್ ಅನ್ನು ಮಾತ್ರ ನಿಮ್ಗೆ ತಿಳಿಸಿ ಕೊಡ್ತಾ ಇದೀವಿ.